ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಬಸ್ಸು ಪ್ರಭು. ಸಿಕ್ಕಾಪಟ್ಟೆ ಟೈಮ್ ಆದ್ಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಬ್ಯಾಕ್ಗ್ರೌಂಡ್ ಎಲ್ಲ ನೋಡ್ಬಿಟ್ಟು ನಾನು ಎಲ್ಲಿದ್ದೀನಪ್ಪ ಅಂತ ನೀವು ಅನ್ಕೋತಾ ಇರ್ಬೋದು. ಸೊ ನಾನು ಬಂದ್ಬಿಟ್ಟು ನಮ್ಮ ಅಮ್ಮನ ಮನೇಲಿ ಇದ್ದೀನಿ. ನಾನು ಇಲ್ಲಿಗೆ ಬಂದ್ಬಿಟ್ಟು ತುಂಬಾ ಟೈಮ್ ಆಗ್ಬಿಟ್ಟಿದೆ, ಅಂದ್ರೆ ಹತ್ತತ್ರ 1 ಮಂತ್ ಆಗ್ಬಿಟ್ಟಿದೆ. ಸೊ ಈ ಡೇಟ್ಗೆ ಬಂದ್ಬಿಟ್ಟು, ಅಂದ್ರೆ ಇವತ್ತು ಡೇಟ್ ಬಂದ್ಬಿಟ್ಟು 30ನೇ ತಾರೀಕು, ಅಂದ್ರೆ ಜುಲೈ 30ನೇ ತಾರೀಕು ಇವತ್ತು. ಸೊ ಕರೆಕ್ಟ್ ಆಗಿ ನಮ್ಮ ಅಮ್ಮನ ಮನೆಗೆ ಬಂದ್ಬಿಟ್ಟು ಕರೆಕ್ಟ್ 1 ಮಂತ್ ಆಗಿದೆ. ಸೊ 1 ಮಂತಿಂದ ನಾನು ಯಾವುದೇ ತರಹ ವಿಡಿಯೋಸ್ನ ಮಾಡ್ಕೊಂಡಿರ್ಲಿಲ್ಲ. ಸೊ ಏನಕ್ಕಪ್ಪ ವಿಡಿಯೋಸ್ ಮಾಡ್ಕೊಂಡಿರ್ಲಿಲ್ಲ ಅಂತಂದ್ರೆ, ವಿಡಿಯೋಸ್ ಮಾಡ್ಕೊಂಡು ನಾನು ಇಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಅಂದ್ರೆ ಯೂಟ್ಯೂಬ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗ್ತಿರ್ಲಿಲ್ಲ. ಸುಮ್ಮನೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಸ್ಟೋರೇಜ್ ಆಗ್ಬಿಡುತ್ತೆ. ಆಮೇಲೆ ಮತ್ತೆ ನಾನು ವಾಪಸ್ ಹಸ್ಬೆಂಡ್ ಮನೆಗೆ ಹೋದ್ಮೇಲೆ ಆ ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಅಷ್ಟೊಂದೇನು ಇಂಟ್ರೆಸ್ಟ್ ಇರಲ್ಲ ಅನ್ನೋ ಥಾಟ್ ನನ್ನಲ್ಲಿತ್ತು. ಅಂದ್ರೆ ಸಿಕ್ಕಾಪಟ್ಟೆ ಟೈಮ್ ಆಗ್ಬಿಟ್ಟಿರುತ್ತೆ ಅಲ್ವಾ ಇವಾಗ ವಿಡಿಯೋಸ್ ಮಾಡ್ಕೊಂಡು. ಮತ್ತೆ ನಾನು ವಾಪಸ್ 1 ಮಂತ್ ಬಿಟ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಅಷ್ಟೊಂದೇನು ಇಂಟ್ರೆಸ್ಟ್ ಅನ್ನೋ ಥರ ಇರಲ್ಲ. ಯಾಕಂದ್ರೆ ನೆಕ್ಸ್ಟ್ ನಾನು ವಿಡಿಯೋಸ್ ಮಾಡ್ಕೊಳ್ಳೋಕ್ಕೂ ಇಂಟ್ರೆಸ್ಟ್ ಬರಲ್ಲ. ಆಲ್ರೆಡಿ ವಿಡಿಯೋಸ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನ ಮತ್ತೆ ನಾನು ವಾಯ್ಸ್ ಓವರ್ ಕೊಟ್ಟು ಅದನ್ನ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಅದನ್ನ ಅಪ್ಲೋಡ್ ಮಾಡೋದ್ರೊಳಗೆ ಟೈಮ್ ಆಗೋಗ್ಬಿಡುತ್ತೆ. ಸೊ ವಿಡಿಯೋನೇ ಸ್ಕಿಪ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ವಿಡಿಯೋನೇ ಮಾಡ್ಕೊಳಕ್ ಹೋಗಿರ್ಲಿಲ್ಲ. ಸೊ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದೆ ಅಮ್ಮನ ಮನೇಲಿ 1 ಮಂತ್ವರೆಗೂ. ಸೊ ಆದಷ್ಟು ಬೇಗ ಇವಾಗ ಹಸ್ಬೆಂಡ್ ಮನೆಗೂ ಹೋಗ್ಬೇಕು. ಹಾಗೆಯೇ ಇನ್ನೇನು ಸ್ವಲ್ಪ ದಿನ ಇದೆ ಅಷ್ಟೇ ಹೊರಡೋದಕ್ಕೆ. ಅಂದರೆ ಇನ್ನೊಂದು ಸ್ವಲ್ಪ ದಿನ ಇರ್ಬೋದು ಅಷ್ಟೇ ನಾನಿಲ್ಲಿ. ನಾನು ಇವಾಗ ಅನ್ನಿಸ್ತು, ಕರೆಕ್ಟಾಗಿ ನಾನು ಬಂದು 1 ಮಂತ್ ಆಯ್ತಲ್ಲ, ನಾನು ಯಾವುದೇ ರೀತಿ ವೀಡಿಯೋಸ್ ಮಾಡ್ಕೊಂಡು ನನಗೆ ನಿಜ ಅದು ನಾನು ಏನು ಅನ್ಕೋಬಿಟ್ಟೆ ಅಂದರೆ, ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಏನಕ್ಕೆ ವೀಡಿಯೋಸ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಸ್ಕಿಪ್ಪೇ ಮಾಡಿಬಿಟ್ಟಿದೆ. ಬಸ್ಟ್ ಇವತ್ತು ಅನ್ನಿಸ್ತು, ಅಯ್ಯೋ ನಾನು ವೀಡಿಯೋಸೇ ಅಪ್ಲೋಡ್ ಮಾಡ್ತಾ ಇಲ್ಲ, ಏನು ಮಾಡೋದು ಮತ್ತೆ. ಅಂದರೆ ಸ್ವಲ್ಪ ಗ್ಯಾಪ್ ಆಗಿಬಿಟ್ರೆ ಅಷ್ಟೊಂದೇನು ವ್ಯೂಸ್ ಬರಲ್ಲ ಅಲ್ವಾ ವೀಡಿಯೋಸ್ಗೆ. ಸೊ ಸ್ವಲ್ಪ ಗ್ಯಾಪ್ ತಗೋಬಿಟ್ಟಿದ್ದೆ ಅಲ್ವಾ, ಹಾಗಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಏನಾದರೂ ಆಗಲಿ ಅಟ್ಲೀಸ್ಟ್ ಸ್ವಲ್ಪನಾದರೂ ಆಗಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಳ್ಳೋಣ, ಹ್ಯಾಡ್ ಮಾಡ್ಕೊಳ್ಳೋಣ. ಸೊ ಅಮ್ಮನ ಮನೇಲಿ ಸೊ ಯಾವ ಥರ ಇರುತ್ತೆ ಆದಷ್ಟು ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಬಿಡು ಪರವಾಗಿಲ್ಲ, ಸ್ವಲ್ಪ ದಿನ ತಾನೇ, ಅಂದರೆ ಹೆಂಗಿದ್ರು ನಾನು ಹೋದ್ಮೇಲೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ ಅಲ್ವಾ. ಹಂಗೇನೆ ಇಲ್ಲಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಮನೆಗೆ ಹೋಗಿ ಡೈಲಿ ಒಂದೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ವೀಡಿಯೋಸ್ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸಿಕ್ಕಾಬಟ್ಟೆ ಬೆಳಗ್ಗೆಯಿಂದ, ಅಂದರೆ ಬೆಳಗ್ಗೆ ಬೇಗ ಕೆಲಸ ಮುಗ್ದೋಗ್ಬಿಡುತ್ತೆ. ಕೆಲಸ ಏನಿಲ್ಲ, ಆರಾಮಾಗಿ ತಿಂಡಿ ಎಲ್ಲ ತಿನ್ಕೊಂಡು ಇರೋದಷ್ಟೇ. ಸೊ ಹಾಗಾಗಿ ಬೆಳಗ್ಗೆನೇ ಮಾಡ್ತಾನೆ ಇದ್ದೀನಿ ಯಾವ ಥರ ವೀಡಿಯೋಸ್ ಮಾಡ್ಕೊಳ್ಳೋದು, ಏನು ವೀಡಿಯೋಸ್ ಮಾಡ್ಕೊಳ್ಳಿ, ಯಾವ ಥರ ಕಂಟೆಂಟ್ ಯೂಸ್ ಮಾಡಲಿ ಅನ್ನೋದು ಸಿಕ್ಕಾಬಟ್ಟೆ ಯೋಚನೆ ಮಾಡಿದ್ದೀನಿ. ಯೂಟ್ಯೂಬಲ್ಲಿ, ಗೂಗಲಲ್ಲಿ ಎಲ್ಲದರಲ್ಲೂ ಸರ್ಚ್ ಮಾಡಿದ್ದೀನಿ. ಏನು ವೀಡಿಯೋಸ್ ಮಾಡ್ಕೊಳ್ಳೋದು, ಹಿಂಗೆ ಮಾಡ್ಕೊಳ್ಳೋದು. ಇಲ್ಲಿ ನಂದು ಡೈಲಿ ರೋಟೀನ್ ಅಂತ ಅನ್ನೋ ಥರ ಏನಿರಲ್ಲ. ಅಂದರೆ ಮಾಮೂಲಿ ನಾರ್ಮಲ್ ಆಗಿ ಬೇಗ ಒಂದೊಂದು ದಿನ ಬೇಗ ಎದ್ದೇಳ್ತೀನಿ, ಒಂದೊಂದು ದಿನ ಸ್ಕಿಪ್ ಮಾಡಿಬಿಟ್ಟು ಆರಾಮಾಗಿ ಮಲ್ಕೊಂಡ್ಬಿಟ್ಟಿರ್ತೀನಿ. ಸೊ ಲೇಟಾಗಿ ಎದ್ದೇಳ್ತೀನಿ, ತಿಂಡಿ ರೆಡಿಯಾಗಿರುತ್ತೆ. ಸೊ ಎಲ್ಲ ರೆಡಿಯಾಗಿಬಿಟ್ಟಿರುತ್ತೆ. ಉಣ್ಕೊಂಡು ಸುಮ್ಮನೆ ಫೋನ್ ನೋಡ್ತಾ ಕೂತಿರ್ತೀನಿ, ಇಲ್ಲ ಒಂದು ಸಣ್ಣ ಪುಟ್ಟ ಎಲ್ಪ್ ಮಾಡ್ತಿರ್ತೀನಿ. ಸೊ ಹಾಗಾಗಿ ಏನು ರೊಟೀನ್ ಇಲ್ಲ, ಹೆಂಗೆ ವೀಡಿಯೋಸ್ ಮಾಡ್ಕೊಳ್ಳೋದು ಅಂತ ಥಿಂಕ್ ಮಾಡ್ತಿದ್ದೆ. ಸೊ ಹಾಗೆಯೇ ಫೇಸ್ ಟು ಫೇಸ್ ಅಂದರೆ ವೀಡಿಯೋ ಮಾಡಿಕೊಂಡು ಇರಲಿಲ್ಲ ನಾನು. ಹಾಗೆಯೇ ಫೇಸ್ ಟು ಫೇಸ್ ಮಾತಾಡಿ, ಸೊ ಇಷ್ಟು ದಿನ ಯಾಕೆ ವೀಡಿಯೋಸ್ ಮಾಡಿರಲಿಲ್ಲ ಏನು ಅಂತೆಲ್ಲ ಸ್ವಲ್ಪ ಮಾತಾಡಿಬಿಟ್ಟು ವೀಡಿಯೋಸ್ನಿಂದನೇ ಅಂದರೆ ಈ ವಿಡಿಯೋಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಸೊ ನೋಡೋಣ, ಇನ್ನು ಇರೋಷ್ಟು ದಿನ ಆದಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಟ್ರೈ ಅನ್ನೋದಕ್ಕಿಂತ ಏನು ವೀಡಿಯೋಸ್ ಕಂಟೆಂಟೇ ಏನಿಲ್ಲ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ನನಗೆ. ಅದಕ್ಕೋಸ್ಕರ ವೀಡಿಯೋಸ್ ಏನು ಶೂಟ್ ಮಾಡ್ಕೊಂಡಿರಲಿಲ್ಲ. ಸ್ವಲ್ಪ ಶಾರ್ಟ್ ವೀಡಿಯೋಸ್ನ ಒಂದೊಂದು ದಿನ ಶೇರ್ ಮಾಡ್ತಾ ಇದ್ದೆ, ಬಟ್ ಅದನ್ನು ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಇವಾಗ. ಏನು ನಾರ್ಮಲಾಗಿ ಅದೇ ಇರುತ್ತೆ ಅಂತ ಅಂದ್ಬಿಟ್ಟು. ಹಾಗೆಯೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಓಕೆನಾ? ಆದಷ್ಟು ನೆಕ್ಸ್ಟ್ ಚೆನ್ನಾಗಿರೋ ವೀಡಿಯೋಸ್ನ, ಒಂದು ಯೂಸ್ಫುಲ್ ಆಗೋ ಕಂಟೆಂಟ್ ಜೊತೆಗೆ ನಾನು ವೀಡಿಯೋಸ್ನ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ನಿಮಗೆ. ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನದಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ಟೆಗಳೆಲ್ಲ ವಾಶ್ ಮಾಡಿಬಿಟ್ಟು ಒಣಗಿದ್ವಿ ನಮ್ಮ ಮನೆ ಹಿಂದ್ಗಡೆ ಬಂದುಬಿಟ್ಟು. ಅಂದರೆ ನಮ್ಮ ಮನೆ ಹಿಂದ್ಗಡೆ ಹಿತ್ತಲಿದೆ ಮತ್ತು ಮುಂದ್ಗಡೆನೂ ಹಿತ್ತಲಿದೆ. ಸೊ ಹಿಂದ್ಗಡೆ ಬಂದುಬಿಟ್ಟು ಬಟ್ಟೆ ಎಲ್ಲ ಅಂದರೆ ವಾಶ್ ಮಾಡಿದ್ದೆಲ್ಲ ಅಲ್ಲಿ ಹಿಂದ್ಗಡೆ ಒಣಗ್ಕೋತೀವಿ, ಅಲ್ಲಿಗೆ ಒಣಗಿದ್ವಿ. ಅಂದರೆ ಮಳೆ ಬರೋ ಟೈಮ್ ಇತ್ತು, ಅಂದರೆ ಒಂದು ಸ್ವಲ್ಪ ಬೇಗ ಮಳೆ ಬರುತ್ತೆ ಮತ್ತು ಬಿಸಿಲು ಬರುತ್ತೆ, ಯಾವಾಗ ಬರುತ್ತೆ ಏನು ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಆ ಥರ ಇತ್ತು ವೆದರು. ಹನಿಯೆಲ್ಲ ಆಗ್ತಾಯಿತ್ತು ಅಲ್ವಾ, ಸ್ಮೆಲ್ಲೆಲ್ಲ ಬಂದುಬಿಡುತ್ತೆ ಬಟ್ಟೆಗಳು ಅಂತ ಅಂದ್ಬಿಟ್ಟು ತಗೊಬಂದು ಒಳಗಡೆನೆ ಆರೋಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ಕೊಬರೋಣ ಅಂದ್ಬಿಟ್ಟು ಹಿಂದ್ಗಡೆಗೆ ಬಂದಿದ್ದೀನಿ ಇವಾಗ.
ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಒಂಥರ ಏನೋ ಡಿಫ್ರೆಂಟ್ ಫೀಲೇ ಇರುತ್ತೆ. ಸೊ ನಮ್ಮ ಮನೆ ಹಿಂದ್ಗಡೆನೇ ಮಹದೇಶ್ವರ ಆರ್ಚ್ ಇರೋದು ನಮ್ಮೂರಲ್ಲಿ. ಸೊ ಒಂಥರ ಡಿಫ್ರೆಂಟ್ ವೈಬ್ ಅಂತಲೇ ಹೇಳ್ಬೋದು. ಸೊ ಮನೆ ಹತ್ರನೇ ಆರ್ಚ್ ಇದೆ, ಮತ್ತು ರೋಡು, ಬಸ್ ಸ್ಟ್ಯಾಂಡು, ಮತ್ತು ಸ್ಕೂಲು, ಕೆರೆ, ಸೊ ಎಲ್ಲ ಹತ್ತತ್ರನೇ ಇರೋದು ನಮ್ಮ ಮನೆಗೆ. ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ನಾನಂತೂ ಊರಲ್ಲಿದ್ದರೆ. ಹಾಗೆಯೇ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಮತ್ತು ಮೂಲಂಗಿ ಬೀಜಗಳೆಲ್ಲ ಹಾಕಿದ್ದೆ ನಾನು ಬಂದಾಗ ಊರಿಗೆ. ಅದೆಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಅದನ್ನು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಿಟ್ಟಿದೆ. ಹಿಂದ್ಗಡೆ ಸ್ವಲ್ಪ ಹಾಕಿದ್ದೀನಿ, ಹಾಗೆಯೇ ಮುಂದ್ಗಡೆನೂ ಕೂಡ ಹಾಕಿದ್ದೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು ಬದನೆಕಾಯಿ ಗಿಡಗಳಂತೂ ಸಿಕ್ಕಾಪಟ್ಟೆ ಇದೆ. ಅಂದರೆ ಅಲ್ಲೊಂದು ಇಲ್ಲೊಂದು ಎಲ್ಲನೂ ಹಾಕೊಂಡಿದ್ದೀವಿ. ಆಲ್ರೆಡಿ ಒಂದು 2-3 ಸತಿ ಬಿಟ್ಟಿತ್ತು, ಮತ್ತು ಇವಾಗ ಒಂದು ಸ್ವಲ್ಪ ಸಣ್ಣದಾಗಿ ಬಿಟ್ಟಿದೆ. ಮತ್ತು ಇವಾಗ ಈ ಸಣ್ಣ ಚೆಂಡುಮಲ್ಲಿಗೆ ಹೂ ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿತ್ತು. ಹಾಗೆಯೇ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಮತ್ತು ಬಟ್ಟೆ ಎಲ್ಲ ತೊಗೊಂಡೋಗಿ ಇಟ್ಟಿದ್ದೆ ಅಲ್ವಾ. ಸೊ ಒಣಗಿರೋದೆಲ್ಲ ಒಂದು ಸೈಡ್ ಎತ್ತಿಟ್ಬಿಟ್ಟು ಆರಿಲ್ಲದೆ ಇರೋ ಬಟ್ಟೆಗಳು ಏನಿತ್ತು ಅದನ್ನು ಒಳಗಡೆನೇ ಹಾಕ್ಕೊತಿದ್ದೀನಿ. ನಮ್ಮ ಮನೆ ಒಂದು ಸ್ವಲ್ಪ ದೊಡ್ಡದಾಗಿದೆ, ಆರಾಮಾಗಿ ಒಳಗಡೆನೇ ಎಲ್ಲನೂ ಒಣಕೊಳ್ಬಹುದು. ಸ್ವಲ್ಪ ಬಿಸಿಲು ಕಾಯಲಿ ಅಂತ ಈಚೆಗಡೆಗೆ ಹಾಕ್ತೀವಿ ಅಷ್ಟೇ. ಸೊ ಮಳೆ ಬಂದರೂ ಪ್ರಾಬ್ಲಮ್ ಏನಿಲ್ಲ, ತೊಗೊಂಡು ಬಂದು ಒಳಗಡೆ ಹಾಕ್ಕೋಬೋದು. ಹಂಗೇ ಒಳಗಡೆ ಎಲ್ಲ ಆರಾಕಿದ್ದಾದಮೇಲೆ ಯಾವ ಬಟ್ಟೆ ಎಲ್ಲ ಒಣಗಿತ್ತು ನೋಡಿ ಅದನ್ನೆಲ್ಲ ಮಡ್ಚ್ತಾ ಇದ್ದೀನಿ. ಸೊ ಅದನ್ನೆಲ್ಲ ಮಡ್ಚಿಬಿಟ್ಟು ಅದಾದ್ರ ಜಾಗಕ್ಕೆ ಅದನ್ನು ಇಟ್ಬಿಟ್ರೆ ಈ ಕೆಲಸ ಮುಗೀತು. ಸೊ ಏನು ನಾನು ಒಬ್ಬಳೇ ಕೆಲಸ ಮಾಡ್ತಿದ್ದೀನಿ ಅಂತ ಅನ್ಕೋಬೋದು. ಸಣ್ಣ ಪುಟ್ಟ ಕೆಲಸ ಅಂತೂ ಮಾಡೇ ಮಾಡ್ತೀನಿ. ಅಂದರೆ ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚಿಡೋದು, ಇಲ್ಲ ಒಂದು ಎರಡೆರಡು ಪಾತ್ರೆಗಳಿದ್ರೆ ಬೆಳ್ಗಾಕೋದು. ಸೊ ಏನಾದರೂ ಒಂದು ದಿನದಲ್ಲಿ ಒಂದು 2-3 ಸತಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತೀನಿ. ಸಿಕ್ಕಾಪಟ್ಟೆ ಕೆಲಸ ಆ ಥರ ಅನ್ನೋ ಥರ ಏನಿಲ್ಲ. ಸ್ವಲ್ಪ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ಫ್ಯಾಮಿಲಿ ಜೊತೆ. ಜಾಸ್ತಿ ಆಲ್ಮೋಸ್ಟ್ ಹಂಗೇ ಮಾಡ್ತಿರ್ತೀನಿ. ಇಲ್ಲ ಫೋನ್ ನೋಡ್ತಿರ್ತೀನಿ, ಇಲ್ಲ ಟಿ ವಿ ನೋಡ್ತಿರ್ತೀನಿ, ಇಲ್ಲ ಮನೆಯವ್ರ ಜೊತೆ ಇರ್ತೀನಿ. ಮತ್ತು ಇನ್ನೇನಪ್ಪ ಅಂತಂದರೆ ಸ್ವಲ್ಪ ಸಣ್ಣ ಪುಟ್ಟ ವಸ್ತುಗಳು ಅಲ್ಲಂದ್ರಲ್ಲಿ ಇಲ್ಲಂದ್ರಲ್ಲಿ ಇಟ್ಬಿಟ್ಟಿರ್ತೀವಿ, ನಾನು ನನ್ನ ತಮ್ಮ ಇಬ್ಬರು ಸೇರಿಕೊಂಡು. ಸೊ ಅದನ್ನು ಸ್ವಲ್ಪ ನೀಟ್ ಮಾಡಿ ಇಟ್ಕೊತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಕೆಲಸ ಅನ್ನೋ ಥರ ಏನಿರಲ್ಲ ನನಗೆ. ನಮ್ಮ ಅಮ್ಮನ ಮನೇಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದೋಗ್ಬಿಟ್ಟಿರುತ್ತೆ, ಅವರವರೇ ಮಾಡ್ಕೋತಾನೆ ಇರ್ತಾರೆ. ನಂದೇನು ಅನ್ನೋ ಥರ ಕೆಲಸ ಏನಿರಲ್ಲ. ಸ್ವಲ್ಪ ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿ ಆಗಿರೋದೆಲ್ಲ ಒಂದು ಸ್ವಲ್ಪ ನೀಟಾಗಿ ಎತ್ತಿಟ್ಬಿಟ್ಟಿರ್ತೀನಿ ಅಷ್ಟೇ. ಅದನ್ನು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಥಿಂಗ್ಸ್ ಏನಾದ್ರು ಮಾಡಬೇಕು, ಮನೆ ಒರೆಸ್ಬೇಕು ಆ ಥರ ಏನು ಇಲ್ಲ ನಮ್ಮ ಮನೇಲಿ. ಯಾಕಂದರೆ ನಮ್ಮ ಮನೆ ಬಂದುಬಿಟ್ಟು ಸಗಣಿನೆಲ್ಲ ಏನು ಬರುತ್ತೆ ಅದು. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಹಂಗೇ ಕ್ಲೀನ್ ಮಾಡಿ ಸ್ವಲ್ಪ ನೀಟಾಗಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಂಗೊಂಥರ ಖುಷಿನೇ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗೇ ಇದೆ ನಮ್ಮ ಮನೆ, ನನಗೆ ತುಂಬ ಇಷ್ಟ. ಹಾಗೆಯೇ ಮಡ್ಚಿಟ್ಟಿರೋ ಬಟ್ಟೆಗಳೆಲ್ಲ ಎತ್ತಿಟ್ಟಿದ್ದಾದಮೇಲೆ ಸ್ವಲ್ಪ ಸೋಫಾ ಎಲ್ಲ ಕವರ್ ಹಂಗೆ ಕಿದ್ರಿ ಇಟ್ಬಿಟ್ಟಿದ್ದೆ, ಫೋನ್ ನೋಡ್ತಾ ಮಲ್ಕೊಂಡಿದ್ದೆ ಅಲ್ವಾ. ಸೊ ಹಾಗಾಗಿ ಮತ್ತು ಅದಾದಮೇಲೆ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಬಿಟ್ಟು ಕೋಸಂಬರಿ ಮಾಡಬೇಕು ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ಕಡಲೆಬೇಳೆ ಹೆಸರುಬೇಳೆ ಎರಡನ್ನೂ ನೆನೆಸಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಬಿಟ್ಟು ಈರುಳ್ಳಿ ಕಟ್ ಮಾಡಿಕೊಂಡು ಸೌತೆಕಾಯಿ ಎಲ್ಲ ಹಾಕಿ ದಾಳಿಂಬೆ ಎಲ್ಲ ಹಾಕಿ ರೆಡಿ ಮಾಡಿ ಇಡೋಣ. ಅಂದರೆ ಎಲ್ಲರೂ ಬರೋಗಿಂತ ಮುಂಚೆನೇ ರೆಡಿ ಮಾಡಿ ಇಟ್ಬಿಟ್ರೆ ಬಂದಾಗ ಎಲ್ಲರೂ ಕೂತ್ಕೊಂಡು ತಿನ್ಬೋದು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದು ಇಟ್ಕೊತಾ ಇದ್ದೀನಿ ಎಲ್ಲನೂ ಒಂದು ಸೈಡ್ಗೆ. ಸೊ ಇಟ್ಟಿದ್ದಾದಮೇಲೆ ನೀಟಾಗಿ ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ರೆ ಸೊ ಕಾಫಿಗೆ ಅದು ಬಂದು ತಿನ್ಬೋದು ಅಲ್ವಾ ಎಲ್ಲ ಒಟ್ಟಿಗೆ ಇದ್ದಾಗ ಅಂತ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೆ. ಒಂಥರ ಸ್ಪೆಷಲ್ ದಿನ. ಏನಕ್ಕಪ್ಪ ಸ್ಪೆಷಲ್ ದಿನ ಅಂದರೆ ಇವತ್ತು ಜುಲೈ 30ನೇ ತಾರೀಕು ಅಲ್ವಾ. ಸೊ ಇಲ್ಲಿ ನಮ್ಮ ಮನೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ಸೊ ಮನೆಯೆಲ್ಲ ಖಾಲಿ ಖಾಲಿ ಕಾಣಿಸ್ತಿದೆ. ಏನು ನಾನು ಒಬ್ಬಳೇ ಇದ್ದೀನಿ ಅಂತ ಅನ್ಕೋಬೇಡಿ. ಸೊ ಮನೇಲಿ ಎಲ್ಲರೂ ಇದ್ದಾರೆ. ಬಟ್ ನಮ್ಮಮ್ಮ ಮತ್ತು ನನ್ನ ತಮ್ಮ ಸ್ವಲ್ಪ ಕೆಲಸದ ಮೇಲೆ, ಅಂದರೆ ಯಾರೋ ಒಬ್ರು ಗೆಸ್ಟ್ ಬರ್ತಾರೆ ಅಂತ ಹೇಳಿದೆ ಅಲ್ವಾ. ಸೊ ಅವರನ್ನು ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ. ಅವರು ಬಂದ ತಕ್ಷಣ ರಿಯಾಕ್ಷನ್ ಹೇಗಿರುತ್ತೆ ನನ್ನ ರಿಯಾಕ್ಷನ್ನು ಅಂತ ಹಂಗೆ ಶೇರ್ ಮಾಡ್ಕೋತಾ, ಯಾರು ಅವರು ಗೆಸ್ಟು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಅದೊಂದು ಒಂಥರ ಮೆಮೊರಿ ಆಗಿರಲಿ ಅಂತ ಅಂದ್ಬಿಟ್ಟೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು ನಾನು. ಸ್ಪೆಷಲ್ ಮೂಮೆಂಟ್ ಆಗಿರುತ್ತೆ ಅಂತ. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಅಂದರೆ ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಕೂಡ ಇದೆ ಇವತ್ತು. ಅಂದರೆ ಅವ್ರು ಬರ್ತಾರೆ ಅಲ್ವಾ ನಮ್ಮ ಮನೆಗೆ ಹೊಸದಾಗಿ ಅಂತ. ಸೊ ಅಷ್ಟೇ, ಯಾರವರು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ತಾ ಇರಿ ವಿಡಿಯೋನ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ, ಓಕೆನಾ?
ಸೊ ಫೈನಲಿ ಗೆಸ್ಟ್ ಬಂದರು. ಯಾರಪ್ಪ ಗೆಸ್ಟು ಅಂತ ಅಂದ್ಬಿಟ್ಟು ನಮ್ಮಮ್ಮ ಮತ್ತು ನನ್ನ ತಮ್ಮನೇ ತೋರಿಸ್ತಿದ್ದೀನಿ ಅಂತ ಅನ್ಕೊತಿದ್ದೀರಾ. ಸೊ ಬೈಕ್ ಬಂದ್ಬಿಟ್ಟು ನಮ್ಮನೆ ನ್ಯೂ ಗೆಸ್ಟ್ ಅಂತಲೇ ಹೇಳ್ಬೋದು. ಇವ್ರನ್ನೇ ಕೂಡ ಕರ್ಕೊಂಬರೋದಕ್ಕೆ ಅಂತ ಹೋಗಿದ್ದಿದ್ದು ನಮ್ಮಮ್ಮ ಮತ್ತು ನನ್ನ ತಮ್ಮ. ಸೊ ಒಂಥರ ಖುಷಿಯಾದ ವಿಷಯ ಅಂತಲೇ ಅನ್ಕೊತೀನಿ. ಬೇರೆಯವ್ರಿಗೆ ಹೇಗೆ ಅನಿಸುತ್ತೆ ಏನೋ ನನಗೆ ಗೊತ್ತಿಲ್ಲ. ನನಗಂತೂ ಏನಾದರೂ ಒಂದು ಚಿಕ್ಕದೇ ಆಗಲಿ ಅದು ನಮ್ಮ ಮನೆಗೆ ಬಂದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ. ಸೊ ಟಿ ವಿ ಎಸ್ ಸ್ಕೂಟರ್ನ ತೊಗೊಂಡಿದ್ದಾರೆ, ಅಂದರೆ ಟಿ ವಿ ಎಸ್ ಎಕ್ಸೆಲ್ನ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಮನೇಲಿ ಬೈಕ್ ಏನೂ ಇರಲಿಲ್ಲ, ಒಂದು ಗಿರ್ವಿಗೆ ಇಟ್ಕೊಳ್ಳೋ ಥರ ಇಟ್ಕೊಂಡಿದ್ವಿ, ಅದನ್ನು ಬಿಡಿಸ್ಕೊ ಹೊರ್ಟೋಗ್ಬಿಟ್ರು. ಸೊ ಹಾಗಾಗಿ ಹೊಸ್ದಾಗಿ ಇವಾಗ ತೊಗೊಂಡು ಬಂದ್ವಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಬಂದ ತಕ್ಷಣ ಅದನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದಾದಮೇಲೆ ಒಂದು ರೌಂಡ್ ಹೋಗಲೇಬೇಕು. ಸೊ ಹಾಗೇನೆ ಒಂದು ರೌಂಡ್ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ನನ್ನ ತಮ್ಮ ಇಬ್ಬರು ಒಂದು 2 ರೌಂಡ್ ಆದರೂ ಸುತ್ತಿದ್ದೀವಿ. ಸೊ ಯಾವ ಥರ ಇರುತ್ತೆ ಎಕ್ಸ್ಪೀರಿಯೆನ್ಸು ಅಂತೆಲ್ಲ ನೋಡಬೇಕಲ್ವ, ಅದನ್ನು ಓಡಿಸಿ ಮಾಡಿ. ಸೊ ಹಾಗಾಗಿ ಅದನ್ನೆಲ್ಲ ಫೀಲ್ ಮಾಡಿ ಒಂದು ರೌಂಡ್ ಹೋಗಿದ್ದು ಬಂದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ ಗೆಸ್ಟ್ ನಮ್ಮ ಮನೆಗೆ ಬಂದಿದ್ದು ಇದೇ ರೀತಿ ನಮ್ಮ ಮನೆಗೆ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯದಾಗಲಿ ಅಂತ ಅಂದ್ಕೊತೀನಿ. ಸೊ ಹಾಗೆಯೇ ಹೇಗಿದೆ ಬೈಕ್ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಇದು ಬೇರೆಯವ್ರಿಗೆ ಸಣ್ಣ ವಿಷಯ ಆದರೂ ಕೂಡ ನನಗಿದೊಂಥರ ಸ್ಪೆಷಲ್ ಅಂತಲೇ ಹೇಳ್ತೀನಿ. ಹಾಗೆಯೇ ಇಲ್ಲಿರೋರನ್ನ ನಾನು ಇವಾಗ ಏನು ಕ್ಯಾಪ್ಚರ್ ಮಾಡ್ತಿದ್ದೀನಿ, ಇವ್ರು ಬಂದುಬಿಟ್ಟು ಬೈಕ್ ನೋಡೋದಕ್ಕೆ ಅಂತಲೇ ಬಂದಿರೋದು. ಸೊ ಹೇಗಿದೆ ಹೆಂಗೆ ಏನು ಅವ್ರು ಬಂದು ಡೀಟೇಲ್ ಆಗಿ ಚೆಕ್ ಮಾಡಿ ನೋಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಒಂಥರ ಇರಲಿ ಇವರು ಕೂಡ ಸ್ಪೆಷಲ್ ಆಗಿ ಅಂತ, ಒಂಥರ ತರಲೆ ಗ್ಯಾಂಗ್ ಅಂತಲೇ ಹೇಳ್ಬೋದು. ಏನಾದರೂ ಕಾಮಿಡಿ ಮಾಡ್ಬೇಕಾದ್ರೆ ರೇಗಿಸ್ಬೇಕಾದ್ರೆ ಸೊ ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವ್ರನ್ನ ಕ್ಯಾಪ್ಚರ್ ಮಾಡಿ ಹಂಗೆ ಶೇರ್ ಮಾಡ್ತಿದ್ದೀನಿ. ಸೊ ಅವರನ್ನು ಕೇಳಿದೆ, ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳಿದ್ರು. ಬಟ್ ಅಲ್ಲಿ ಅದ್ರ ವಯಸ್ಸನ್ನೇ ಹಾಕೋಣ ಅಂತ ಅಂದ್ಕೊಂಡೆ. ಅವರು ಗೊತ್ತಲ್ಲ ತರಲೆ ಅಂತಂದರೆ ಸಿಕ್ಕಾಪಟ್ಟೆ ತರಲೆ. ಸೊ ಹಾಗಾಗಿ ಅದನ್ನೆಲ್ಲ ವಾಯ್ಸ್ನ ಕಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಓವರ್ನ ಕೊಡ್ತಿದ್ದೀನಿ. ಸೊ ಹಾಗೆಯೇ ಶೋರೂಮಲ್ಲಿ ಅದನ್ನು ಕೀ ಕೊಡಬೇಕಾದ್ರೆ ಫೋಟೋಸ್ ಎಲ್ಲ ತೆಗಿಸ್ತಾರೆ ಅಲ್ವಾ, ಅದು ಫೋಟೋನ ಕ್ಯಾಪ್ಚರ್ ಮಾಡಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಖುಷಿ ಅಂತೂ ಸಿಕ್ಕಾಬಿಟ್ಟೆ ಆಯಿತು ಇವತ್ತು. ಇದೇ ಒಂಥರ ಸ್ಪೆಷಲ್ ದಿನ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಶುಕ್ರವಾರ ಬಂದುಬಿಟ್ಟು ನಮ್ಮ ಮನೆ ದೇವ್ರ ಕಾಡಬಸವೇಶ್ವರ ದೇವಸ್ಥಾನಕ್ಕೆ ಹೊಸ್ದಾಗಿ ಬೈಕ್ ತೊಗೊಂಡಿದ್ದೀವಲ್ವಾ, ಅದಕ್ಕೋಸ್ಕರ ಪೂಜೆನ ಮಾಡಿಸ್ಕೊಬರೋದಕ್ಕೆ ಅಂತಂದ್ಬಿಟ್ಟು ನಮ್ಮಮ್ಮ ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಹೊರಡೋಕ್ಕೆ ರೆಡಿ ಆಗಿದ್ರು ಬೆಳಗ್ಗೆನೆ. ಸೊ ಬೇಗನೆ ಹೋದರೆ ಅಲ್ಲೂ ಕೂಡ ಪೂಜೆನ ಮುಗಿಸ್ಕೊಬಂದ್ಬಿಡ್ಬೋದು ಬೇಗ ಅಂತ ಅಂದ್ಬಿಟ್ಟು. ಹಾಗೆಯೇ ನನ್ನ ತಮ್ಮ ಕಾಲೇಜಿಗೆ ಬೇರೆ ಹೋಗಬೇಕಾಗಿತ್ತು, ಟೈಮ್ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗ ರೆಡಿ ಆಗಿಬಿಟ್ಟು ಇವಾಗ ಹೊರಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡಿದ್ದಾದಮೇಲೆ ಬೈಕು ಕೂಡ ಹಾರನೆಲ್ಲ ಹಾಕ್ಬಿಟ್ಟು ಪೂಜೆನ ಮಾಡಿಸ್ಕೊಂಡು ವಾಪಸ್ ಮನೆಗೆ ಬಂದರು. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.